ಇನ್ನು ಸ್ವಲ್ಪ ಹಲ್ 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 ಮಾನಿಟರ್ ಸರಿ ಹೊರಗಡೆ ಸ್ವಲ್ಪ ಹಲ್ ಹಲ್ ಲೆವೆಲ್ ಕೊಡಿ ಹಲ್ 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 ಬೇಸ್ ಜಾಸ್ತಿ ಬೇಡ ಹಲ್ ಹಲ್ ಹಲ್ಲು ಹಲ್ಲು ಹಾಂ ಇದು ಮಾನಿಟರ್ ಬರ್ತಾ ಇದೆ. ಈಗ ಸ್ವಲ್ಪ ಲೆವೆಲ್ ಕೊಡಿ ಅಷ್ಟು, ಹೊರಗಡೆ ಜಾಸ್ತಿ ಬೇಡ. ಹಲ್ ಹಲ್ ಹಲ್ಲು 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 ಲೆವೆಲ್ ಕೊಡಿ ಸರ್, ಹೊರಗಡೆ ಜಾಸ್ತಿ ಬೇಡ. ಹಲ್ಲು 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 ಚಿಕ್ ಹಲ್ಲು ಹಲ್ಲು ಇನ್ನೊಂದು ಪಾಯಿಂಟ್ ಮಾಡಿ. ಹಾಂ ಈಗ ಬರ್ತಾ ಇದೆ. ಹಲ್ಲು ಹಲ್ಲು ಚಿಕ್ ಹಲ್ಲು ಹಲ್ಲು ಒಂದು ಪಾಯಿಂಟ್ ಕೊಡಿ. ಇಲ್ಲಿ ದೂರ ಇದಲ್ಲ, ಆಮೇಲೆ ಬರಲ್ಲ, ದೂರ ಇದೆ ಆಮೇಲೆ ಬರಲ್ಲ. ಲೆವೆಲ್ ಕೊಡಿ. ಹಲ್ಲು ಹಾಂ ಈ ಕರೆಕ್ಟ್. ಹಲ್ಲು ಚಿಕ್ ಹಲ್ಲು 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 ಓಕೆ ಹಾಗೆ ಹಲ್ 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 ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರೇ ಶ್ರೀನಿವಾಸ, ಎಲ್ಲರೂ ಜೋರಾಗಿ ಹೇಳೋಣ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಬಹಳ ಸಂತೋಷ, ಆನಂದದ ಸಮಯ. ಅನೇಕ ವರ್ಷಗಳ ಬಳಿಕ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ, ಗುರುರಾಯರ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನೀಡುವಂಥ ಸೌಭಾಗ್ಯ ನನ್ನದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಕಲಾವಿದರು ಸೇರಿ ಒಂದು ವಿಶೇಷ ಕಾರ್ಯಕ್ರಮ ನೀಡುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ, ಪ್ರಾಮಾಣಿಕವಾದ ಪ್ರಯತ್ನ. ಇದು ಯಾವ ರೀತಿಯಲ್ಲೂ ಕೂಡ ಸ್ಪರ್ಧೆ ಅಲ್ಲವೇ ಅಲ್ಲ. ಒಬ್ಬರು ಬಂದು ಹಾಡ್ತೀವಿ, ಇಲ್ಲಿ 4 ಜನ ಹಾಡ್ತೀವಿ, 6 ಜನ ನುಡಿಸ್ತಾರೆ. ತುಂಬಾ ಒಂದು ಪ್ರೀತಿಯ ವಾತಾವರಣದಲ್ಲಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಇಲ್ಲಿ ಕಾರ್ಯಕ್ರಮ ನೀಡಲಿಕ್ಕಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಅದು ಪ್ರೀತಿಯ ಸಂಸ್ಕೃತಿ, ಭಕ್ತಿಯ ಸಂಸ್ಕೃತಿ. ನಾನು ಮತ್ತು ನನ್ನ ಆತ್ಮೀಯ ಮಿತ್ರ ಸುಮಾರು 20 ವರ್ಷಗಳಿಂದ ನಾವು ಆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಶಂಕರ್ ಅವರು ನಾಡು ಕಂಡ ಅದ್ಭುತ ಗಾಯಕರು, ಜೋರಾಗಿ ಚಪ್ಪಾಳೆ ಕೊಡಿ. ಶಂಕರ್ ಶಾನ್ಭಾಗ್ ಅವರು ಒಬ್ಬ ಅನನ್ಯ ಸಂಗೀತ ಸಾಧಕರು. ಅದು ಶಾಸ್ತ್ರೀಯ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಚಲನಚಿತ್ರ ಇರ್ಬೋದು, ಎಲ್ಲ ಗೀತೆಗಳನ್ನು ಲೀಲಾಜಾಲವಾಗಿ ಹಾಡುವ ನನ್ನ ಅತ್ಯಂತ ಆತ್ಮೀಯ ಮಿತ್ರ. ನಾವು ಅನೇಕ ಬಾರಿ ಅಂತ್ಯಾಕ್ಷರಿಯನ್ನು ನಡೆಸ್ಕೊಟ್ಟಿದ್ದೇವೆ. ಇವತ್ತು ಬಹಳ ವರ್ಷಗಳ ಬಳಿಕ ಮತ್ತೆ ಸೇರಿದ್ದೇವೆ, ತುಂಬ ಸಂತೋಷ. ನಮ್ಮಿಬ್ಬರ ಜೊತೆ ನಮ್ಮಿಬ್ಬರು ಸೋದರಿಯರು ಇಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಮಧುರ ಕಂಠದಿಂದ ಮೊದಲಿಡಲಿಕ್ಕಿರುವಂಥ ಶ್ರೀಮತಿ ದಿವ್ಯಾ ಗಿರಿಧರ್ ಅವರು, ಜೋರಾಗಿ ಚಪ್ಪಾಳೆ ಕೊಡಿ. ವಿದುಷಿ ಅವರು, ವಿದುಷಿ ಬಹಳ ಒಳ್ಳೆಯ ಸಾಧನೆ ಮಾಡಿರುವವರು ಈ ಎಳೆಯ ವಯಸ್ಸಿನಲ್ಲಿ. ಇನ್ನು ನಮ್ಮ ಬಹಳ ದೊಡ್ಡ ಸಾಧನೆ ಮಾಡಿರುವಂಥ, ಎಳೆಯ ವಯಸ್ಸಲ್ಲೇ ದೊಡ್ಡ ಸಾಧನೆ ಮಾಡಿರುವ ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಲೂರ್ಕರ್ ಅವರು. ಬಂದರೆ ನಾವೊಂದು 5 ಸುತ್ತುಗಳಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡ್ತೇವೆ. ಆದಷ್ಟು 5 ಸುತ್ತುಗಳನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಮಯದ ಮಿತಿಯನ್ನು ನೋಡಿಕೊಂಡು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದು ಸುತ್ತುಗಳ ವಿವರ ಆಮೇಲೆ ಕೊಡೋಣ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು ಅಂತ್ಯಾಕ್ಷರ ಸುತ್ತು ಅಂತ ಮಾಡಿದ್ದೀವಿ. ನಾವೊಬ್ಬರು ಆರಂಭಿಸ್ತೀವಿ ಒಂದು ಹಾಡನ್ನು, ಆ ಕೊನೆಯ ಅಕ್ಷರ ಅಂತ್ಯ ಅಕ್ಷರದಿಂದ ಇನ್ನೊಬ್ಬರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗೆ 4 ಜನರು ಹಾಡ್ತೀವಿ. 2ನೇ ಸುತ್ತಿನಲ್ಲಿ
ಅದೊಂದು ಚೀಟಿ ಎತ್ತುವಂಥ ಕಾರ್ಯಕ್ರಮ ಇದೆ. ಬೇರೆ ಬೇರೆ ದೇವತೆಗಳ ಹೆಸರುಗಳಲ್ಲಿ ಬರೆದಿದ್ದೇವೆ. ರಾಮ, ಕೃಷ್ಣ ಅಥವಾ ದೇವರು ಯಾವುದೇ ಇರ್ಬೋದು, ಯಾವ ದೇವರೇ ಇರ್ಬೋದು. ವಿವಿಧ ದಾಸರುಗಳ ಸುತ್ತು ಮೂರನೇದು, ಅದು ಬೇರೆ ಬೇರೆ ದಾಸರ ರಚನೆಗಳು, ಯಾವುದು ಬರುತ್ತೋ ಅದನ್ನು ಹಾಡಬೇಕು. ಮತ್ತೆ ನಾಲ್ಕನೇದು ಕಲಾವಿದರ ಆಯ್ಕೆಯ ಸುತ್ತು ಅಂತ. ಯಾವ್ದು ನಮಗೆ ಎಲ್ಲ ಗೀತೆಗಳು ನಮಗೆ ಇಷ್ಟ, ಎಲ್ಲ ದಾಸರ ಹಾಡುಗಳು ಇಷ್ಟ, ಅದು ನಮಗೆ ಹೆಚ್ಚು ಫೇವರೆಟ್ ಅಂತ ಒಂದಿರುತ್ತಲ್ಲ, ಅದನ್ನು ನಾವು ಹಾಡುವಂಥ ಅವಕಾಶ. ಕೊನೆಯದಾಗಿ ಎಕ್ಸ್ಕ್ಲೂಸಿವ್ಲಿ ಗುರುರಾಯರ ಮೇಲೇ ಹಾಡ್ತೀವಿ. ನಾಲ್ವರು ಕೂಡ ಬೇರೆ ಬೇರೆ ರಚನೆಗಳನ್ನು ರಾಯರ ಮೇಲೆ ಹಾಡ್ತೀವಿ. ಇದು ಸಂಕ್ಷಿಪ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನರಸಿಂಹಮೂರ್ತಿ ಅವರು ಈಗಾಗಲೇ ಪರಿಚಯ ಮಾಡಿದ್ದಾರೆ. ಆದರೂ ನನ್ನ ಕರ್ತವ್ಯ ಒಂದು ಗಾಯನದ ಜೊತೆಗೆ ನಿರೂಪಣೆಯ ಜವಾಬ್ದಾರಿ ಕೂಡ ನಮ್ಮ ಪ್ರಾದೇಶಿಕವರು ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರಿಗೆ ಹೇಳಿದರು, ಒಳ್ಳೆಯ ವಯಲಿನ್ ವಾದಕರು, ಸಂಗೀತ ವಿದ್ವಾಂಸರು, ಅವರು ದೂರವಾಣಿ ಮುಖ್ಯ ನಮ್ಮ ಸಂಪರ್ಕ ಮಾಡಿ ಭಾಳ ಸಂತೋಷ ಆಯಿತು. ಶ್ರೀನಿವಾಸ ಮೂರ್ತಿ ಅವರು ಕೂಡ ಮತ್ತು ಮಂಡಳಿಯ ಎಲ್ಲ ಬಂಧುಗಳು ನಮ್ಮನ್ನು ಪ್ರೀತಿಯನ್ನು ನೋಡಿದ್ದೀರಿ. ನಿಮಗೆಲ್ಲ ನನ್ನ ವಂದನೆಗಳು, ನಮ್ಮೆಲ್ಲರ ಪರವಾಗಿ ಎಲ್ಲರೂ ನಾವು ವಂದನೆ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ತಾಳ ಬೇಕು, ತಕ್ಕ ಮೇಳ ಬೇಕು. ಬಹಳ ದೊಡ್ಡ ಹಿಮ್ಮೇಳ, ಘಟಾನುಘಟಿಗಳೆಲ್ಲ ಸೇರಿದ್ದಾರೆ. ಕೊಡಲಿನಿಂದ ಮೋಡಿ ಮಾಡುವಂತ ವಿದ್ವಾನ್ ಗಣೇಶ್, KS ಗಣೇಶ್ ಅವರು ಚಪ್ಪಾಳೆ ಕೊಡಬೇಕು. ಚಪ್ಪಾಳೆ ಕೊಟ್ಟಂತ ಖುಷಿ. ನಿಮ್ಮ ಚಪ್ಪಾಳೆ ನಮಗೆ ಪ್ರೋತ್ಸಾಹ, ಅದರಿಂದ ನಮ್ಗೆ ಹೆಚ್ಚು ಸ್ಪಿರಿಟ್. ಹಾರ್ಮೋನಿಯಂನಲ್ಲಿ ಪಂಡಿತ್ ಸತೀಶ್ ಕುಳ್ಳಿ ಅವರು ಬಹಳ ದೊಡ್ಡ ವಿದ್ವಾಂಸರು, ಅವರು ನಮಗೆ ಸಹಕಾರ ನೀಡ್ತಾರೆ. ಸುಮಾರು 25 ವರ್ಷಗಳ ನನ್ನ ಮಿತ್ರ. ತಿರುಪತಿಯಲ್ಲಿ ಶ್ರೀನಿವಾಸ ಕಲ್ಯಾಣಕ್ಕೆ ರೆಕಾರ್ಡಿಂಗ್ ಯಾವ ಥರ ಮಾಡಿದ್ವು, ಅಲ್ಲಿಂದ ನನ್ನ ಮಿತ್ರ ರಾಜು, ಪಂಡಿತ್ ರಾಜು ಕಲ್ಲೂರ್ಕರ್ ಅವರು, ರಾಜಗೋಪಾಲ್, ನಾನು ರಾಜು ಅಂತ ಹೇಳೋದು, ಪಂಡಿತ್ ರಾಜಗೋಪಾಲ್ ಕಲ್ಲೂರ್ಕರ್ ಅವರು ಇದ್ದಾರೆ, ಬಹಳ ಅನುಭವಿ. ಅವರ ತಬಲಾ ಸಹಕಾರ. ಪಕ್ವಾಜಿನಲ್ಲಿ ಪಂಡಿತ್ ದತ್ತಾತ್ರೇಯ ಜೋಶಿ ಅವರಿದ್ದಾರೆ, ಅವರು ಬಹಳ ಒಳ್ಳೆಯ ವಾದಕರು. ಇನ್ನು ತಾಳ ಬೇಕೇ ಬೇಕು, ಅಷ್ಟು ಚೆನ್ನಾಗಿ ತಾಳದಲ್ಲಿ ಸಹಕಾರ ನೀಡಲಿಕ್ಕೆ ಇದ್ದಾರೆ ಇಬ್ಬರು. ಕಾರ್ತಿಕ್ ಅವರು, ವಿದ್ವಾನ್ ಕಾರ್ತಿಕ್ ಅವರು, ವಿದ್ವಾನ್ ಸುಧನ್ ಅವರು, ಅವರಿಗೆ ಕೂಡ ನಾನು ಬಹಳ ಪ್ರೀತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮಗೆಲ್ಲರಿಗಿಂತ ಹೆಚ್ಚು ಎಲ್ಲೆಲ್ಲೂ ಸಂಗೀತ, ಎಲ್ಲೆಲ್ಲೂ ಸೌಂದರ್ಯ, ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು. ಕೇಳುವ ಎಲ್ಲ ಕಿವಿಗಳಿಗೂ ನಮ್ಮ ವಂದನೆಗಳು. ಸೂರ್ಯನಾರಾಯಣ ಅಲ್ಲೇ ಇದ್ದಾರೆ. ನನ್ನ ಎಲ್ಲ ಬಂಧುಗಳು ಸೇರಿದ್ದೀರಿ. ಹಿರಿಯರೆಲ್ಲರ ಆಶೀರ್ವಾದ ನಮಗಿರಲಿ. ಎಲ್ಲ ಸೋದರ ಸೋದರಿಗೆ ಶುಭವಾಗಲಿ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನೀಡುವ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಾವೆಲ್ಲ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಇನ್ನು ಒಂದೆರಡು ನಿಮಿಷಗಳಲ್ಲಿ ನಮ್ಮ ಬ್ಯಾಲೆನ್ಸಿಂಗ್ ಕಂಪ್ಲೀಟ್ ಆದ ಕೂಡಲೇ ನಾವು ಕಾರ್ಯಕ್ರಮ ಆರಂಭ ಮಾಡ್ತೀವಿ. ಶಂಕರ್ ಅವರು ಮಾತಾಡಲಿಕ್ಕಿದ್ದಾರೆ. ಆಮೇಲೆ ಮಾತು ಕಮ್ಮಿ ಆದಷ್ಟು ಒಳ್ಳೆಯದು, ಹಾಡು ಜಾಸ್ತಿ ಆದಷ್ಟು ಒಳ್ಳೆಯದು. ನಾನು ಎರಡೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದಿನ ದಿನಗಳಲ್ಲಿ ದಾಸ ಸಾಹಿತ್ಯದ ಸಾವಿರಾರು ಕಾರ್ಯಕ್ರಮಗಳಾಗತ್ತೆ. ಆದರೆ ಕಾರ್ಯಕ್ರಮದಲ್ಲಿ ನಾವು ಗಾಯಕರು ಹೇಗೆ ಹಾಡ್ತಾರೆ ಅಂತ ಕೇಳ್ತೇವೆ ಹೆಚ್ಚಾಗಿ, ಏನು ಹಾಡ್ತಾರೆ ಅಂತ ಕೇಳೋರು ಬಹಳ ಕಮ್ಮಿ. ಯಾಕಂದ್ರೆ ಸಂಗೀತ ಕಾರ್ಯಕ್ರಮ ಮುಗಿದ ಕೂಡಲೇ ಇವತ್ತು ಅವರು ಮಾಲ್ಕೌನ್ಸ್ ತುಂಬಾ ಚೆನ್ನಾಗಿ ಹಾಡಿದ್ರು, ಅವರು ಭೂಪಲ್ಲಿ ಚೆನ್ನಾಗಿ ಆಲಾಪ್ ಮಾಡಿದ್ರು, ತಾನು ಮಾಡಿದ್ರು ಅಂತ ಹೇಳ್ತವೆ ಹೊರತು ಆ ಸಾಹಿತ್ಯದ ಅರ್ಥ ಏನು, ಸಾಹಿತ್ಯದ ಒಳಗಡೆ ಏನಿದೆ, ದಾಸರು ಅದನ್ನು ಯಾತಕ್ಕೆ ಬರೆದಿದ್ದಾರೆ, ದಾಸರು ಬರೆದಿದ್ದ ರೀತಿನಲ್ಲೇ ಅದು ಜನಮಾನಸಕ್ಕೆ ತಲುಪ್ತಾ ಇದೆಯಾ ಅಂತಕ್ಕಂಥ ವಿಚಾರವನ್ನು ನಾವು ಮಾಡ್ತಿಲ್ಲ. ಹಾಗಿರೋದ್ರಿಂದಲೇ ಆ ಶತಮಾನದಲ್ಲಿ ದಾಸರು ಬರೆದಿದ್ದು ಇವತ್ತಿಗೂ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಲೇ ಇಲ್ಲ. 3 ಪ್ರಕ್ರಿಯೆಗಳು ನಡೀಬೇಕು. ಮೊದಲನೇದಾಗಿ ದಾಸ ಸಾಹಿತ್ಯವನ್ನು ದಾಸರು ಹೇಗೆ ಬರೆದಿದ್ದಾರೋ ಹಾಗೆ ಸಾಹಿತ್ಯವನ್ನು ಜನರಿಗೆ ತಲುಪಿಸ್ಬೇಕು. ಅಲ್ಲಿಗೆ ಮುಗಿಲಿಲ್ಲ. ಆ ಸಾಹಿತ್ಯವನ್ನು ಕೇಳಿದವರು ಅದನ್ನು ಬರೀ ರಂಜನೆ ಅಂತ ತೆಗೆದುಕೊಳ್ಳದೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡ ನಂತರ ಸಮಾಜದಲ್ಲಿ ಅದನ್ನು ಪ್ರಚಾರ ಮಾಡಬೇಕು. ಈ 3 ಕೆಲಸಗಳ ಆದರೆ ಮಾತ್ರ ದಾಸರು ಬರೆದಿದ್ದಕ್ಕೂ ಸಾರ್ಥಕ, ನಾವು ಹಾಡಿದ್ದಕ್ಕೂ ಸಾರ್ಥಕ. ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಕಲಾವಿದರನ್ನ ನಾವು ಲಕ್ಷಗಟ್ಟಲೆ ಸಂಭಾವನೆ ಕೊಟ್ಟು ಕರೆಸ್ತೀವಿ, ಅವ್ರು ಅದ್ಭುತವಾಗಿ ಹಾಡ್ತಾರೆ, ವಾ ವಾ ಅಂತ ನಾವು ಚಪ್ಪಾಳೆ ಹೊಡೆದು
ಆ ಜಾಗದಲ್ಲೇ ಆ ಹಾಡನ್ನು ಮರೆತು ಮತ್ತೆ ಸಂಸಾರದ ಜಂಜಾಟಕ್ಕೆ ಸಿಲುಕಿ ಒದ್ದಾಡಿ ನೊಂದು ಏನೇನೋ ಮಾಡ್ತೀವಿ. ಅದಕ್ಕೆ ಪ್ರವಾಹ ಬರ್ತಾ ಇದೆ. ಪ್ರವಾಹಗಳು ನಿಲ್ಲಬೇಕಾದ್ರೆ ದಾಸರು ಏನು ಬರೆದಿದ್ದಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇಷ್ಟೇ ನನ್ನ ಮಾತು. ಇವತ್ತು ನೀವು ಹಾಡು ಕೇಳುವಾಗ ನಾವೆಲ್ಲರೂ ಹೇಗೆ ಹಾಡ್ತೀವಿ ಅಂತ ನೋಡಬೇಡಿ, ಏನು ಹಾಡುತ್ತಿದ್ದಾರೆ ಅಂತ ಪ್ರತಿ ಶಬ್ದವನ್ನು ಗಮನವಿಟ್ಟು ಕೇಳಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಮಸ್ಕಾರ. ಇದು ನೋಡಿ, ಇದು ನೋಡಿ. ಅಂಬರೀಶ್, ಇದು ಸ್ವಲ್ಪ ಮಾನಿಟರ್ ಬೇಕು. ಮಾನಿಟರ್ ಹಲ್ ಪಾಯಿಂಟ್ ಹಲ್ ಹಾಗೆ ಕರೆಕ್ಟಾಗಿ ಕಮ್ಮಿ ಮಾಡಬೇಕು. ದಿವ್ಯಾ ಅವರು ನೋಡಿ. ಹರೇ ಶ್ರೀನಿವಾಸ. ಹಲೋ ಹಲೋ ಸ್ವಲ್ಪ ಹಲೋ ಸ್ವಲ್ಪ ಮಾನಿಟರ್. ಹಲೋ ಸ್ವಲ್ಪ ಹಲೋ ಹಲೋ ಚೂ ಇನ್ನೊಂದು ಸ್ವಲ್ಪ ಹಲೋ ಹಲೋ ನೋಡಿ. ಹಲೋ 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 ಸ್ವಲ್ಪ ರಿವರ್ಬ್ ಒಂಚೂರು ರಿವರ್ಬ್ ಎಕೋ ಬೇಡ. ರಿವರ್ಬ್ ಚೂರು ಮಾಡಿಟ್ಟು ಒಂಚೂರು ಔಟ್. ತಾಳ ನೋಡಿ ಸರ್, ಎರಡು ತಾಳ ತಗೊಳ್ತೀನಿ.
ಶ್ರೀನಿವಾಸ. ಅಂಬರೀಷ್ ಜೊತೆಲಿ ಬರುವಾಗ ಸ್ವಲ್ಪ ಒಂದು ಪಾಯಿಂಟ್ ಜಾಸ್ತಿ ಕೊಡಿ. ಹಲ್ 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 ಹಾಂ ಇದು ಕಡೆ ಪಾಯಿಂಟ್ ಕಡೆ ನೀವು ಬರ್ತಾರೆ. ಹಲ್ 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 ಚಿಕ್ ಹಲ್ 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 ಹಲೋ ಹಲ್ ಹಲ್ ಇದು ಮಾನಿಟರ್ ಕೊಡಿಪ್ಪ. ಹಲ್ 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 ಅದೇ ಬೆಟ್ರ್. ಹಲ್ ಹಾಂ ಕರೆಕ್ಟ್. ಹಲ್ ಹಲ್ ಇದೇನು ಹಮ್ಮಿಂಗ್ ಬರಲ್ಲ, ದೊಡ್ಡ ದೂರ ಇದೆ, ಕೊಡ್ಬೋದು ನೀವು, ತೊಂದರೆ ಇಲ್ಲ. ಹಲ್ ಹಾಂ ಇದು ಕರೆಕ್ಟ್ ಸರ್, ಇದು ಇಸ್ ಪರ್ಫೆಕ್ಟ್. ಹಲ್ ಇದು ಹಂಗೆ ಕಮ್ಮಿ ಮಾಡಬೇಡಿ, ಹಲ್ ಹಲ್ ಇದು ಜಾಸ್ತಿ ಕೊಡಿ, ಮಾನಿಟರ್ ಜಾಸ್ತಿ ಕೊಡಿ. ಈಗ ಬಂತು ಕರೆಕ್ಟಾಗಿ. ಹಲ್ ಹಾಂ ಈಗ ಬಂತು. ಓಕೆ ಹಲ್ ಹಾಗೆ ಹಲ್ ಇದಕ್ಕೊಂಚೂರು ಎಫೆಕ್ಟ್ಸ್ ಕೊಡ್ಬೋದು ವಾಯ್ಸ್. ಇದು ಹಾಗೆ ಇರಲಿ, ನಂದು ಹಾಗೆ ಇರಲಿ. ಅಂಬರೀಷ್ ಹಲ್ 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 ಚೂರು ಎಫೆಕ್ಟ್ಸ್ ಕೊಡಿ. ಹಲ್ 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 ಕಲ್ಯಾಣಾತ್ಮಕತೆಯನ್ನು ಕಮ್ಮಿ ಮಾಡಿದ್ರೆ, ಹಲ್ ಕಮ್ಮಿ ಮಾಡಿಬಿಟ್ರೆ, ಕಮ್ಮಿ ಮಾಡಿಬಿಡ್ಬೇಡಿ. ನಮಗೆ ಬರಲ್ಲ, ಡೋಂಟ್ ವರಿ. ಒಬ್ಬರು ಮಾತಾಡುವಾಗ ಒಬ್ಬರು ಹಾಡೋದು, ಒಬ್ಬರೇ ಹಾಡೋದು, ಎಲ್ಲರೂ ಒಟ್ಟಿಗೆ ಹಾಡೋದಿಲ್ಲ, ಬೇರೆ ಕಟ್ ಮಾಡಿಬಿಡೋದು. ಹಲೋ ಹಾಂ ಹಂಗೆ ಇರಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಬಂಧುಗಳೇ, ಮೊದಲನೇ ಸುತ್ತಿಗೆ ಹೋಗೋಣ. ಎಲ್ಲರೂ ಸಿದ್ಧರಾಗಿದ್ದೀವಲ್ಲ? ಮೊದಲನೇ ಸುತ್ತಿನ ಆರಂಭ. ವಿಘ್ನ ನಿವಾರಕನಿಗೆ ವಂದಿಸಿ, ಗುರುರಾಜರ ಚರಣಕಮಲಲ್ಲಿ ವಂದಿಸಿ ಕೃಷ್ಣನನ್ನು ಬರಮಾಡಿಕೊಳ್ಳುವಂತ ಸಮಯ. ಪುರಂದರದಾಸರು ಹೇಳ್ತಾರೆ, ಕೃಷ್ಣನ ಗುಣಗಾನ ಮಾಡ್ತಾ ಕೃಷ್ಣ ಯಾವ ರೀತಿ ಬರ್ತಾನೆ ಅಂತ ಹೇಳಿ. ಬಂದನೇನೆ ರಂಗ ಬಂದನೇನೆ, ಬಂದನೇನೆ ಕೃಷ್ಣ ಬಂದನೇನೆ. ಶಂಕರವರು ಹೇಳಿದಾಗೆ ಸಾಹಿತ್ಯವನ್ನು ಹೆಚ್ಚು ಗಮನಿಸೋಣ. ತಂದೆ ಬಾಲಕೃಷ್ಣ ನವನೀತ ಚೋರ, ಅವನು ಜಗದ ತಂದೆ. ಬಾಲಕೃಷ್ಣ ಆದ್ರೂ ಜಗದ ತಂದೆ ಅವನು. ತಂದೆ ಬಾಲಕೃಷ್ಣ ನವನೀತ ಚೋರ ಬಂದನೇನೆ. ಹಾಗೆ ಸುಲಲಿತವಾದ ಮನೋಹರವಾದ ವರ್ಣನೆ ಇದರಲ್ಲಿದೆ. ಆನಂದ ಭೈರವಿ ರಾಗದಲ್ಲಿ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹರೇ ಕೃಷ್ಣ. ಬಂದನೇ ನೀ ರಂಗ ಬಂದನೇ ನೀ, ಬಂದನೇ ನೀ ರಂಗ ಬಂದನೇ ನೀ, ಬಂದನೇ ನೀ ರಂಗ ಬಂದನೇ ನೀ ರಂಗ ಬಂದನೇ ನೀ, ಬಂದನೇ ನೀ ರಂಗ ಬಂದನೇ ನೀ, ಬಂದನೇ ನೀ ರಂಗ ಬಂದನೇ, ಬಂದನೇ ನೀ ಕೃಷ್ಣ ಬಂದನೇ, ಬಂದ 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 ಬಂದನೇ 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 ಅಂದೆ ಬಾಲಕೃಷ್ಣ ಚೋರ
ಎನ್ನ ತಂದೆ ದಾನ ಕೈತಂದವನಿ ಕೈತೋಡ ಬಂದನೇನೆ ರಂಗ ಬಂದನೇನೆ ಬಂದನೇನೆ ತಂದೆ ಬಾಲ ಕೃಷ್ಣನವನಿ ಕೈತೋಡ ಎನ್ನ ತಂದೆ ಬಾಲ ಕೃಷ್ಣನವನಿ ಕೈತೋಡ ಬಂದನೇನೆ ರಂಗ ಬಂದನೇನೆ ರಂಗ ಬಂದನೇನೆ ಬಂದನೇನೆ ಒಂದೊಂದು ಗೆಜ್ಜೆ ಗೆಲುವೆನು ಗೆಲುವೆಂಬ ಒಂದೊಂದು ಗೆಜ್ಜೆ ಇದು ತಿರು ತಿರುವೆಂಬ ಒಂದೊಂದು ಗೆಜ್ಜೆ ಗೆಲುವೆನ್ನುವ ಪಾದವನೋಡುತ್ತ ನನ್ನಲ್ಲಿ ಕಾಣುವ ಮುಂಗುರ ಅರಳೆಲೆ ಕಡಬಲ್ಲ ತಳ್ಳ ತಳ್ಳ ಉಳ್ಳೆಯುತ್ತ ಕೃಷ್ಣ ಅಂದನೀನೆ ರಂಗ ಬಂದಲೇ ಕೃಷ್ಣ ಬಂದನೇನೆ ರಂಗ ಬಂದನೇನೆ ಬಂದನೇನೆ ಕೃಷ್ಣ ಬಂದನೇನೆ ನೀನೆಂಬ ಕರದಾಟ ಕಣ ಬಲೆ ಬೆಳಗಣ್ಣ ಚಣ್ಣವೆಂಬ ನಡುವಿನ ಕಣಬಡ ಕಾಣರೆಂಬ ಪಾದದ ಕೊಡವಿನ ನಿನ್ನಿ ಕುಣಿದಾಡುತ್ತ ಕೃಷ್ಣ ಅಂದನೇನೆ ರಂಗ ಬಂದನೇನೆ ಕೃಷ್ಣ ಬಂದನೇನೆ ಎಂದು ಪುರಂದರ ವಿಠಲನ ಹುಡುಗರು ದುಡುಗುವನೆ ಹೂಗುತ್ತ ಎಂದು ಪುರಂದರ ವಿಠಲನ ಹುಡುಗರು ದುಡುಗುವನೆ ಹೂಗುತ್ತ ನಾಡ ನಾಡಿ ಬಿಡಿ 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 ತಮ್ಮಯ್ಯ ಬಂದನೇನೆ ರಂಗ ಬಂದನೇನೆ ಬಂದನೇನೆ ಸರಿಗ ಬಂದ ಮಗವಿಸ ನಿದವ ಮಗವಿಸ ಬರಲಿದ ಮಗ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗಿರಿಗಿಂತ ಜಯಗಿರಿಗಿಂತ ಗೋವಿಂದ ಹರಿ ಗೋವಿಂದ ರಾಮನ ಹರಿ ಗೋವಿಂದ ಹರಿ ನಾರಾಯಣ ಗೋವಿಂದ ಹರಿ ನಾರಾಯಣ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ 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 ವಿಠಲ ವಿಠಲ 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 ಗೋವಿಂದ ಬಂದನೇನೆ ರಂಗ ಬಂದನೇನೆ ಬಂದನೇನೆ ಕೃಷ್ಣ ಗಿರಿಗಿಂತ ಗೋವಿಂದ ಗೋವಿಂದ ಗಿರಿಗಿಂತ ಗೋವಿಂದ ಬಂದನೇನೆ ರಂಗ ಬಂದನೇನೆ ಬಂದನೇನೆ ರಂಗ
ಧನ್ಯವಾದ. ಬಂದನೇನೆ ರಂಗ ಬಂದನೇನೆ ಅಂತ ತಿಳಿಸಿದ್ದೀನಿ ನಮ್ಮ ಮೇಡಮ್ ಅವರಿಗೆ. ದಿವ್ಯ ಅವರಿಗೆ ಈಗ ಅಕ್ಷರ ಯಾವುದಂತ ನೀವೇ ಹೇಳಬೇಕು. ನಾ ಅಕ್ಷರದಿಂದ ಅವ್ರು ಆರಂಭ ಮಾಡಬೇಕು. ನಕಾರದಲ್ಲಿ ಯಾವ್ದು ಇರ್ಬೋದು, ನಾನಾ ನೀನಿ ನೂನು ಯಾವ್ದು ಬೇಕಾದ್ರೆ ನಾದಿಂದ ರೇ ಶ್ರೀನಿವಾಸ ಎಲ್ಲರ ಜೊತೆಲಿ ಹೇಳಿದ ಖುಷಿ ನಮ್ಗೆ. ರೇ ಶ್ರೀನಿವಾಸ, ರೇ ಶ್ರೀನಿವಾಸ, ಗೋವಿಂದ ಗೋವಿಂದ. ದಿವ್ಯ ಅವರು ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡ್ರಿ? ನಾನು ಪ್ರಸನ್ನ ವೆಂಕಟದಾಸರ ಹಾ. ಒಂದು ಕೃತಿ ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ನೀ ಕರುಣಿಸೋ ವಿಠಲ. ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ.
ವಿಠಲನ ಗುಣಗಾನ ಅಂದರೆ ಹಾಗೆ ಬಹಳ ಭಕ್ತಿಯಿಂದ ಭಗವಂತ ನಾಮಸ್ಮರಣೆ ಮಾಡಿದ್ದಾರೆ ದಿವ್ಯಾ ಅವರು. ದಿವ್ಯಾ ಅವರಿಗೆ ಅಭಿನಂದನೆಗಳು. ಜೋರಾಗಿ ಚಪ್ಪಾಳಿ ಮುಖೇನ ಸಲ್ಲಿಸೋಣ. ಪುರಂದರದಾಸರು ಹೇಳ್ತಾರೆ, ನಾಮ ಸಂಕೀರ್ತನೆ ಅನುದಿನ ಮಾಡ್ಪಾಗೆ ನರಕ ಭಯಗಳುಂಟೆ. ಎಲ್ಲಿ ಭಗವಂತನ ಗುಣಗಾನ ನಾವು ಮಾಡ್ತೀವೋ ನರಕ ಭಯಗಳು ಇಲ್ಲ, ಬದುಕು ಸಾರ್ಥಕ. ಅವನ ಅನುಗ್ರಹ ಇದ್ರೆ ಮಾತ್ರ ಜೀವನ ಸಾರ್ಥಕ. ಲಾ ಅಕ್ಷರದಿಂದ ನಮ್ಮ ಸೋದರಿ ದಿವ್ಯಾ ಅವರು ಅದನ್ನು ಹಾಡನ್ನು ನಿಲ್ಲಿಸಿದ್ದಾರೆ. ನೀ ಕರುಣಿಸೋ ವಿಠಲ. ಲಾ ಅಕ್ಷರ ನಾನು ನಮ್ಮ ಶಂಕರವರಿಗೆ ಕೇಳ್ಕೊಳ್ತಾ ಇದ್ದೀನಿ ಅವ್ರ ಹತ್ರ. ಲಾ ಅಕ್ಷರವನ್ನ ಆರಂಭದ ಅಕ್ಷರವಾಗಿ ಇಟ್ಕೊಂಡು ಅವರೊಂದು ದಾಸರ ಪದವನ್ನು ಈಗ ಹಾಡ್ಲಿಕ್ಕಿದ್ದಾರೆ. ಶಂಕರ್ ಯಾವ್ದು ಹಾಡ್ತೀವಿ? ಎಲ್ಲ ಅಕ್ಷರ ಸ್ವಲ್ಪ ಕಮ್ಮಿ ಇರೋದು. ನಾವೆಲ್ಲ ಈ ಕಾಂಪಿಟೇಷನ್ ಎಲ್ಲ ಮಾಡುವಾಗ ಬೇಕು ಅಂತ ಲಾ ಕೊಟ್ಟು ಸೋಲಿಸ್ತಿದ್ವಿ. ಆದ್ರೆ ಇಲ್ಲಿ ಒಂದು ಒಳ್ಳೆಯ ಪುರಂದರದಾಸರ ರಚನೆ ಸ್ವಲ್ಪ ಅಪರೂಪಕ್ಕೆ ಸಿಗ್ತಕ್ಕಂಥದ್ದು. ಪುರಂದರದಾಸರು ಬರೀ ಭಕ್ತಿಯ ಬಗ್ಗೆ ಮಾತ್ರ, ಅಧ್ಯಾತ್ಮದ ಬಗ್ಗೆ ಮಾತ್ರ ಬರೆದಿಲ್ಲ. ಅವರು ಬೇರೆ ವಿಚಾರಗಳ ಬಗ್ಗೆನೂ ಸಾವಿರಾರು ರಚನೆಗಳನ್ನು ಮಾಡಿದ್ದಾರೆ. ಯಾರೋ ನೀವು ಎಕ್ಸ್ಪೆಕ್ಟ್ ಮಾಡೇ ಇರೋದಿಲ್ಲ. ಲಂಗೋಟಿ ಬಗ್ಗೆ ಒಂದು ಹಾಡಿದೆ. ಆ ಲಂಗೋಟಿ ಬಲು ಒಳ್ಳೆದಣ ಅಂತಕ್ಕಂಥ ಹಾಡನ್ನ ನಾನು ನಿಮಗೋಸ್ಕರ ಇವತ್ತು ಹಾಡ್ತಾ ಇದ್ದೀನಿ. ನಾನು ಮಾನಸಿಕವಾಗಿ ಗುರುಗಳು ಅಂತ ಒಪ್ಕೊಂಡಿರತಕ್ಕಂಥ ವಿದ್ಯಾಭೂಷಣರು ಹಾಡಿರ್ತಕ್ಕಂಥ ಹಾಡಿದ್ದು. ಒಂಚೂರು ಎಫೆಕ್ಟ್ಸ್ ಕೊಡಪ್ಪ. ಹಲ್ 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 ಸ್ವಲ್ಪ ಪಟ್ಟಿದೆ. ಹಲ್ ಹಲ್ ಹಲ್. ಒಬ್ರ ಹಂಗಿಲ್ಲದೆ ಮಡಿಗೆ ಒದಗುವದಣ್ಣ, ಒಬ್ಬರ ಹಂಗಿಲ್ಲದೆ ಮಡಿಗೆ ಒದಗುವದಣ್ಣ, ಲಂಗೋಟಿ ಬಲು ಒಳ್ಳೆದಣ್ಣ, ಲಂಗೋಟಿ ಬಲು ಒಳ್ಳೆದಣ್ಣ, ಒಬ್ಬರ ಹಂಗಿಲ್ಲದೆ ಮಡಿಗೆ ಒದಗುವದಣ್ಣ, ಲಂಗೋಟಿ ಬಲು ಒಳ್ಳೆದಣ್ಣ, ಅಣ್ಣ ಲಂಗೋಟಿ ಬಲು ಒಳ್ಳೆದಣ್ಣ. ಬಡವರಿಗಾಧಾರವಣ್ಣ ಈ ಲಂಗೋಟಿ, ಬಡವರಿಗೆ ಆಧಾರವಣ್ಣ ಈ ಲಂಗೋಟಿ, ಹೌದಪ್ಪ. ವೈರಾಗಿಗಳ ಭಾಗ್ಯವಣ್ಣ, ಬಡವರಿಗಾಧಾರವಣ್ಣ ಈ ಲಂಗೋಟಿ, ವೈರಾಗಿಗಳ ಭಾಗ್ಯವಣ್ಣ, ಕಡು ಕಳ್ಳರಿಗೆ ಗಂಡ ಮಡಿಧೋತ್ರಗಳ ಮಿಂಡ, ನಡುಗುವ ಸಮಯಕ್ಕೆ ಮಡಿಗೆ ಒದಗುವಂತ, ಬಡವರಿಗಾಧಾರವಣ್ಣ ಈ ಲಂಗೋಟಿ, ಭೈರಾಗಿಗಳ ಭಾಗ್ಯವಣ್ಣ, ಕಡು ಕಳ್ಳರಿಗೆ ಗಂಡ ಮಡಿಧೋತ್ರಗಳ ಮಿಂಡ, ನಡುಗುವ ಸಮಯಕ್ಕೆ ಮಡಿಗೆ ಒದಗುವಂತ, ಬಡವರಿಗಾಧಾರವಣ್ಣ ಈ ಲಂಗೋಟಿ, ಭೈರಾಗಿಗಳ ಭಾಗ್ಯವಣ್ಣ, ಕಡು ಕಳ್ಳರಿಗೆ ಗಂಡ ಮಡಿಧೋತ್ರಗಳ ಮಿಂಡ, ನಡುಗುವ ಸಮಯಕ್ಕೆ ಮಡಿಗೆ ಒದಗುವಂತ, ಲಂಗೋಟಿ ಬಲು ಒಳ್ಳೆದಣ್ಣ, ಒಬ್ರ ಹಂಗಿಲ್ಲದೆ ಮಡಿಗೆ ಒದಗ
ವ್ರತವುಳ್ಳ ಬ್ರಹ್ಮಚಾರಿಗೆ ಮುಖ್ಯವು ಅತಿಶಯವಿದೆ ಆಂಜನೇಯ ನಾರದರಿಗೆ ಗತಿಯಿಲ್ಲದವರಿಗೆ ಮಿತವಾಗಿ ಇರುವಂತ ಚಿತಮನ ಸನ್ಯಾಸಿಗಳಿಗಿದೆ ಕೌಟೀಲ ವ್ರತವುಳ್ಳ ಬ್ರಹ್ಮಚಾರಿಗೆ ಮುಖ್ಯವು ಅತಿಶಯವಿದೆ ಆಂಜನೇಯ ನಾರದರಿಗೆ ಗತಿಯಿಲ್ಲದವರಿಗೆ ಮಿತವಾಗಿ ಇರುವಂತ ಚಿತಮನ ಸನ್ಯಾಸಿಗಳಿಗೆ ಗೌಟೀನ ವ್ರತವುಳ್ಳ ಬ್ರಹ್ಮಚಾರಿಗೆ ಮುಖ್ಯವು ಅತಿಶಯವಿದೆ ಆಂಜನೇಯ ನಾರದರಿಗೆ ಗತಿಯಿಲ್ಲದವರಿಗೆ ಮಿತವಾಗಿ ಇರುವಂತ ಲಂಗೋಟಿ ಲಂಗೋಟಿ ಒಳ್ಳೆಯದು ಒಬ್ಬರ ಹಂಗಿಲ್ಲದೆ ಮಡಿಗೆ ಒದಗುವುದನ್ನ ಲಂಗೋಟಿ ಬಲು ಒಳ್ಳೆಯದನ್ನ ಮಡಿವಾಳರಿಗೆ ಶತ್ರು ಮಠದಯ್ಯಗಳ ಮಿತ್ರ ಮಡಿವಾಳರಿಗೆ ಶತ್ರು ಮಠದಯ್ಯಗಳ ಮಿತ್ರ ಪೊಡವಿಯೊಳು ಯಾಚಕರಿಗೆ ನೆರವು ದೃಢ ಭಕ್ತ ಬಲಿಚಕ್ರವರ್ತಿಗೋಸ್ಕರ ನಮ್ಮ ದೃಢ ಭಕ್ತ ಬಲಿಚಕ್ರವರ್ತಿಗೋಸ್ಕರ ನಮ್ಮ ಒಡೆಯ ಶ್ರೀ ಪುರಂದರ ವಿಠಲ ಧರಿಸಿದಂತ ಮಡಿವಾಳರಿಗೆ ಶತ್ರು ಮಠದಯ್ಯ